ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ತಿಪ್ಪರಾಜು ಹವಾಲ್ದಾರ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದ್ಯಾ? ಎಂಎಲ್ಎ ಸಾಹೇಬ್ರು ಬೇರೆ ಹೆಣ್ಣಿನ ಸೆರಗು ಹಿಡಿದು ಹೆಂಡತಿಗೆ ಅನ್ಯಾಯ ಮಾಡಿದ್ದಾರಾ? ಈ ಎಲ್ಲಾ ಪ್ರಶ್ನೆ ಹುಟ್ಟು ಹಾಕಿದ್ದು ಮಹಿಳಾ ಆಯೋಗಕ್ಕೆ ಬಂದ ಒಂದು ಪತ್ರ. ಈ ಸಂಬಂಧ ಇವತ್ತು ನಾಟಕೀಯ ಬೆಳವಣಿಗೆ ಈ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಶಾಸಕ ತಿಪ್ಪರಾಜು ಹವಾಲ್ದಾರ್ ಸಂಸಾರದಲ್ಲಿ ಬಿರುಕು. ಎಂಎಲ್ಎ ಪತ್ನಿ ಹೆಸರಲ್ಲಿ ಮಹಿಳಾ ಆಯೋಗಕ್ಕೆ ದೂರು ನೀಡಿ ನಂತರ ಉಲ್ಟಾ ಹೊಡೆದ್ರ ಸೌಮ್ಯ. ಎಸ್, ಇವತ್ತು ರಾಯಚೂರು ಗ್ರಾಮೀಣ ಶಾಸಕ ತಿಪ್ಪರಾಜು ಹವಾಲ್ದಾರ್ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ಅನ್ನೋ ಸುದ್ದಿ ಭಾರಿ ಸದ್ದು ಮಾಡಿತ್ತು. ಇದಕ್ಕೆಲ್ಲ ಕಾರಣ ಮೇ 6ರಂದು ಶಾಸಕರ ಪತ್ನಿ ಸೌಮ್ಯ ಹೆಸರಲ್ಲಿ ಮಹಿಳಾ ಆಯೋಗಕ್ಕೆ ಬಂದ ಒಂದು ಪತ್ರ. ಈ ಪತ್ರದಲ್ಲಿ ಶಾಸಕರಾಗಿರುವ ನನ್ನ ಪತಿ ತಿಪ್ಪರಾಜು ಹವಾಲ್ದಾರ್ ಬೇರೊಬ್ಬ ಹೆಣ್ಣಿನ ಸಹವಾಸ ಮಾಡಿದ್ದು ನನ್ನ ಸಂಸಾರ ಬೀದಿಗೆ ಬಂದಿದೆ, ನನಗೆ ನ್ಯಾಯ ಕೊಡಿಸಿ, ಇಲ್ಲವಾದಲ್ಲಿ ನನ್ನ 2 ಮಕ್ಕಳ ಜೊತೆ ಪ್ರಾಣ ಕಳೆದುಕೊಳ್ಳುತ್ತೇನೆ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿದ ಮಹಿಳಾ ಆಯೋಗ ಶಾಸಕರಿಗೆ ನೋಟಿಸ್ ಜಾರಿ ಮಾಡಿತ್ತು. ಈ ವಿಷಯ ಇವತ್ತು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಶಾಸಕರ ಪತ್ನಿ ಸೌಮ್ಯ ನಾನು ಪತ್ರ ಬರದೇ ಇಲ್ಲ ಎಂದಿದ್ದಾರೆ. ನನ್ನ ಯಜಮಾನರ ರಾಜಕೀಯವಾಗಿ ಷಡ್ಯಂತ್ರ ಮಾಡೋದಕ್ಕೋಸ್ಕರ ಇದು ಯಾರೋ ಮಾಡಿದಾರ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಇದರಲ್ಲಿ ನಾನು ನನ್ನ ಯಜಮಾನರು ತುಂಬಾ ಚೆನ್ನಾಗಿದ್ದೀವಿ. ಇದು ಯಾವುದೇ ಈ ರೀತಿಯ ಇದು ನ್ಯೂಸ್ ಬಂದಿದೆ, ಇದೆಲ್ಲ ಸುಳ್ಳು. ನಾವು ನಮ್ಮ ಯಜಮಾನರು ತುಂಬಾ ಚೆನ್ನಾಗಿದ್ದಾರೆ. ನನಗಿಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದಾರೆ. ನಾವು ತುಂಬಾ ಚೆನ್ನಾಗಿದ್ದೀವಿ. ಇಲ್ಲ, ಮಹಿಳಾ ಆಗೋಕ್ಕೆ ನಾವು ಯಾವುದೇ ಮಹಿಳಾ ಆಗೋಕ್ಕೆ ಹೋಗಿ ದೂರು ಕೊಂಡಿದ್ದಿಲ್ಲ. ತನ್ನ ಪತ್ನಿ ಯಾವುದೇ ದೂರು ನೀಡದೇ ಇದ್ರೂ ಮಹಿಳಾ ಆಯೋಗದ ಅಧ್ಯಕ್ಷರು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಶಾಸಕ ತಿಪ್ಪರಾಜು ಗರಂ ಆದ್ರು. ಅಲ್ಲದೆ ಸಂಜೆ ವೇಳೆ ಆಯೋಗಕ್ಕೆ ತೆರಳಿ ಪತ್ರ ನನ್ನ ಪತ್ನಿಯದ್ದಲ್ಲ ಅಂತ ಶಾಸಕ ಮುಚ್ಚಳಿಕೆ ಬರೆದುಕೊಟ್ರು. ನನ್ನ ಧರ್ಮ ಪತ್ನಿಯವರ ಈಗ ಎಲ್ಲ ಮಾಧ್ಯಮಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರ ಹೆಸರಲ್ಲಿ ಬೇರೆ ಯಾರೋ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ವೈಯಕ್ತಿಕ ತೇಜೋವಧೆ ಮಾಡಲಿಕ್ಕೆ, ನನ್ನ ರಾಜಕೀಯ ಜೀವನ ಹಾಳು ಮಾಡಲಿಕ್ಕೆ ಈ ರೀತಿ ಮಾಡಿದ್ದಾರೆ. ಇದರಲ್ಲಿ ಒಂದು ಷಡ್ಯಂತ್ರ ಇದೆ, ಅದು ತನಿಖೆ ಆಗಬೇಕಂತ ಹೇಳಿ ಶಾಸಕರ ಪತ್ನಿ ಮಾಧ್ಯಮಗಳಿಗೆ ನೀಡಿದ ಹೇಳಿಕೆ ಗಮನಿಸಿ ಸಂಸಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದಾದರೆ ಪ್ರಕರಣ ಕೈಬಿಡುವುದಾಗಿ ನಾಗಲಕ್ಷ್ಮೀಬಾಯಿ ತಿಳಿಸಿದ್ದಾರೆ. ಈ ಒಂದು ದೂರಿನ ಸಂಬಂಧಪಟ್ಟಾಗೆ ನೀವು ಮಾಹಿತಿಯನ್ನು ಒದಗಿಸಿ ನಾವು ಅಥವಾ ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ಅಕಸ್ಮಾತ್ ನೀವು ಏನಾದರೂ ನನಗೆ ದೂರವಾಣಿ ಸಂಪರ್ಕ ಮೂಲಕ ಆಗಲಿ ನನಗೆ ಕಮ್ಯುನಿಕೇಷನ್ ಮಾಡಲಿಲ್ಲ ಅನ್ನೋದಾದ ಪಕ್ಷದಲ್ಲಿ ನಾನು ಈ ಕೇಸನ್ನು ಮುಕ್ತಾಯ ಮಾಡ್ತೇನೆ. ಭಾಳ ಸಂತೋಷ ಪಡ್ತೇನೆ. ಪತಿ ಪತ್ನಿಯವರು ಭಾಳ ಸಂತೋಷವಾಗಿರಲಿ, ಅವರು ಸಂತೋಷವಾಗಿರೋ ಅವರ ದಾಂಪತ್ಯ ಸುಖವಾಗಿರಲಿ ಅಂತ ನಾನು ಹಾರೈಸ್ತೇನೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕೈಬರಹದಲ್ಲಿ ಬಂದ ಪತ್ರ ಬರೆದವರು ಯಾರು? ಒಂದು ವೇಳೆ ಸೌಮ್ಯ ಅವರೇ ಪತ್ರ ಬರೆದಿದ್ದರೂ ಅವರ ಬಾಯಿ ಮುಚ್ಚಿಸಲಾಯ್ತಾ ಅನ್ನೋ ಪ್ರಶ್ನೆ ಉಳಿದುಕೊಂಡಿದೆ. ಬೆಂಗಳೂರಿನಿಂದ ತಿಮ್ಮೇಗೌಡ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.